6 ರಿಂದ 8 ವರ್ಷಕ್ಕೆ ನಮ್ಮಲ್ಲಿ ಅವರ ಎಕ್ಸ್ಪೆಕ್ಟಿಂಗ್ ಸೈಜ್ ಬಂದಿದೆ, ನಾವು ಕಟ್ ಮಾಡಿದ್ದೇವೆ. ಅದು ಒಂದು 10 ವರ್ಷದ ಒಳಗಿನ ಆದಾಯದ ಮೂಲ ಆಯ್ತು. 10 ರಿಂದ 20 ವರ್ಷದ ಒಳಗೆ ಪ್ಲಾನ್ ಮಾಡಿ ಮಹಾಗನಿ ಆಯ್ತದೆ. ಈ ಮರ ಅಂತಕ್ಕಂಥದ್ದಕ್ಕೆ ವರ್ಷ ಪೂರ್ತಿ ಬೇಡಿಕೆ ಇರುವಂತದ್ದು. ಸೀಸನ್ ಅಲ್ಲಿ ಫ್ರೂಟ್ ಅಥವಾ ಆ ತರದ್ದು ಯಾವುದೂ ಅಲ್ಲ. ಆಲ್ ಸೀಸನ್ ನಿಮ್ಗೆ ಯಾವತ್ತಿಗೆ ನಿಮಗೆ ಇದನ್ನ ಮಾರಬೇಕು ಅನ್ನಿಸ್ತದೆ ಅವತ್ತು ಮಾರಬೇಕು ಅನ್ಸುತ್ತೆ ಅವಾಗ ಮಾರ್ಬೋದು, ಯಾವಾಗ ರೇಟ್ ಇದೆ ಅಂತ ಅನ್ಸುತ್ತೆ ಅವಾಗ್ಲೂ ಮಾರಬಹುದು. ನಾನು ತೋಟ ಮಾಡ್ತೇನೆ ಅಂದ ತಕ್ಷಣ ಇವತ್ತಿನವರೆಲ್ಲ ಬರೀ ಶ್ರೀಗಂಧ, ಎಲ್ಲ ಹೆಬ್ಬೇವು. ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಹೆಬ್ಬೇವು ಇರಲಿ, ಶ್ರೀಗಂಧ ಇರಲಿ. ಮೊದಲು ಬಾರ್ಡ್ರಿಗೆ, ಈಗ ನಾವೆಲ್ಲ ಬಾರ್ಡ್ರಿಗೆ ಗ್ಲಿರಿಸಿಡಿ ಹಾಕೊಂಡಿದ್ವಿ. ನಮ್ಮಲ್ಲಿ ನೀವು ಇನ್ನೊಂದು ನೋಡ್ಬೋದು, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳ ಆದಾಯ, 6 ತಿಂಗಳ ಆದಾಯ, ವರ್ಷದ ಆದಾಯ. ಅಡಿಕೆಯಲ್ಲಿ ಕಾಮನ್ ಆಗಿ ಎಲ್ರಿಗೂ ಏನು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬರ್ತಿದೆ, ಅದರಿಂದ ಹೆಚ್ಚು ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಜೊತೆಗೆ ಮರಗಳನ್ನು ನೆಟ್ಟರೆ ನಿಮಗೆ ಗೊಬ್ಬರ ಆಗಿ ಎಲೆಗಳು ವರ್ಷ ಪೂರ್ತಿ ಸಿಗ್ತಾ ಇರ್ತದೆ. ಮರಗಳು ಇದ್ದ ಕೂಡಲೇ ನೆರಳಿರ್ತದೆ, ನೆರಳಿದ್ದ ಕೂಡಲೇ ತಂಪು ಗಾಳಿ ಇರ್ತದೆ, ಆರೋಗ್ಯ ಇರ್ತದೆ. ಅದರಲ್ಲಿ ನಿಮ್ಗೆ ಮಲ್ಚಿಂಗ್ ಆದಂಗೆ ಮಣ್ಣು ಎನ್ರಿಚ್ ಆಗುತ್ತೆ. ಮಣ್ಣು ಎನ್ರಿಚ್ ಆದಂಗೆ ಮಣ್ಣಿಗೆ ನೀವು ಎಕ್ಸ್ಟ್ರಾ ಕೊಡುವ ಗೊಬ್ಬರದ ಪ್ರಮಾಣ ಕಮ್ಮಿ ಮಾಡೋದು. ಅದೆಲ್ಲದರ ಜೊತೆಗೆ ಫೈನಲಿ ಆದಾಯ. ಈ ರೈತರೆಲ್ಲ ಸಾಮಾನ್ಯವಾಗಿ ತೇಗ, ಹೆಬ್ಬೇವು ಈ ಥರದ್ದೇ ಹಾಕ್ತಾರೆ. ನೀವು ಮಹಾಗನಿಯನ್ನು ಹಾಕಿದ್ದೀರಾ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ಮರ ಅಂತಂದ ಕೂಡಲೇ ಒಂದೇ ಮರ ನೆಡಬೇಕು ಅಂತ ನಮ್ಮ ಜನಕ್ಕೆ ಗೊತ್ತಿರೋದೇನು ಅಂದ್ರೆ ಹೆಬ್ಬೇವು, ತೇಗ, ಇನ್ನೊಂದು ಅಂದ್ರೆ ಸಿಲ್ವರ್ ಓಕ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಿದ್ದು ಹೆಚ್ಚಾಗಿ ಅದೇ ಮರಗಳನ್ನ ಮೊದ್ಲಿಗೆ ನೆಡ್ತಿದ್ದು ಅದನ್ನೇ ಅಂತ. ಬೇರೆ ಯಾವ ಮರ ಇದ್ರು ಇದು ಬೆಳೆಗೆ ತೊಂದರೆ ಅಂತ ಕಡಿಯೋದು, ಮಾರೋದು. ಹೌದು. ನಮ್ಮಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೇ ಮರನು ಅನಾವಶ್ಯಕವಾಗಿ ಕಡಿತಾ ಇಲ್ಲ. ಈಗ ಇದು ನೆಟ್ಟಿರುವಂತದ್ದು, ಈಗ ನೀವು ಅಲ್ಲಿ ನೋಡಿರುವಂತ ಬೇವಿರ್ಬೋದು, ಇಲ್ಲಿ ಬಿಲ್ವಾರ ಮರಗಳಿರ್ಬೋದು, ಎಲ್ಲ ಅದಾಗಿ ಹುಟ್ಟಿರ್ತಕ್ಕಂಥದ್ದು ಇದೆ, ನೆಟ್ಟಿರ್ತಕ್ಕಂಥದ್ದು ಇದೆ. ನಾವು ಹೆಬ್ಬೇವು ನೆಟ್ಟಿದ್ದೇವೆ. ಬರೀ ಮಹಾಗನಿ ಬರೀ ಇದು ಅಂತಲ್ಲ, ತೇಗ, ಮಹಾಗನಿ, ಆಲ್ಮೋಸ್ಟ್ ಎಲ್ಲಾ ತರದ ಮರಗಳು ನಮ್ಮಲ್ಲೂ ಇದಾವೆ. ಇದ್ರ ಜೊತೆಲಿ ಮಹಾಗನಿ ಒಂದು ಸೇರಿಸ್ಕೊಂಡಿದೀವಿ. ಕಾರಣ ಏನು ಅಂದ್ರೆ ಹೆಬ್ಬೇವು ಸಿಲ್ವರ್ ಯೂಶಲಿ ನಿಮ್ಗೆ ಕಟಾವಿನ ಪ್ರಾಯ 10 ವರ್ಷ, ಮ್ಯಾಕ್ಸಿಮಮ್ 8 ರಿಂದ 10 ವರ್ಷ. 10 ರಿಂದ 20 ವರ್ಷದ ಒಳಗೆ ಪ್ಲಾನ್ ಮಾಡಿ ಮಹಾಗನಿ ಆಯ್ತಂದೆ. 30+ ಏನಿದ್ರು ತೇಗದ ಒಂದು ಎಕ್ಸ್ಪೆಕ್ಟೇಷನ್. ಅದು ಕಾರಣ ತಪ್ಪು ಅಂತಂದ್ರೆ ಏನು ಅಂತಂದ್ರೆ, ಈಗ ನಾವು ದಿನನಿತ್ಯದ ಖರ್ಚಿಗೂ ನಮ್ಗೆ ದುಡ್ಡು ಬೇಕಾಗುತ್ತೆ. ನಾವು ಎಲ್ಲಾನು ಕೂಡ ಒಟ್ಟಿಗೆ ಒಂದೇ FDI ಗೆ ಬರ್ಲಿ ಅಂತಲ್ಲ, 10 ವರ್ಷಕ್ಕೊಂದು, 20 ವರ್ಷಕ್ಕೊಂದು, 30+ಗೆ ಒಂದು, ಹಂತ ಹಂತವಾಗಿ ಬರ್ಲಿ ಅಂತ ಹೇಳುವಂಥದ್ದು ಒಂದು ನಮ್ಮ ಪ್ಲಾನಿಂಗ್. ಅಂದ್ರೆ ತಂದೆಯವರು ಅವತ್ತು ಮಾಡಿದ್ದು. ಬಟ್ ಅದು ಇನ್ನೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ. ಈಗ ಒಂದಷ್ಟು ತುರ್ಬೇವಿನ ಮರ ಈ ವರ್ಷ ಕಟಾವು ಮಾಡಿದ್ದೇವೆ, ಒಂದಷ್ಟು ಸಿಲ್ವರ್ ಕಟಾವು ಮಾಡಿದ್ದೇವೆ. ಇನ್ನು ಬರುವ ಮಳೆಗಾಲಕ್ಕೆ ನೆಡ್ತೇವೆ. ಬೇಸಿಗೆಯಲ್ಲಿ ಸಣ್ಣ ಗಿಡ ನೆಡುವುದು ಅಷ್ಟು ಸೂಕ್ತ ಅಲ್ಲ, ಸೊ ಮಳೆಗಾಲಕ್ಕೆ ನೆಡ್ತೇವೆ. ಇನ್ನು 10 ವರ್ಷದ ಒಳಗೆ ನಮ್ಗೆ ಅದು ನೆಕ್ಸ್ಟ್ ದೊಡ್ಡ ಮರವಾಗಿ ಆದಾಯ ಬರ್ತದೆ. ಅಷ್ಟರಲ್ಲಿ ಇದ್ರ ಕಟಾವ್ ಆಗಿರ್ತದೆ. ಸೈಕಲ್ ತರ ಹೋಗ್ತಾ ಇರ್ತದೆ. ಪುನಃ ಸಣ್ಣ ದೊಡ್ಡದು ನಿಮ್ಗೆ ಪೂರ್ತಿ ಇಯರ್ ಅಲ್ಲಿ ಇನ್ಕಮ್ ಇದ್ದೇ ಇರ್ತದೆ. ಈಗ ಉದಾಹರಣೆಗೆ ಇದು ಮರ ಇದ್ರೆ ನೋಡಿ, ನಾವೇನು ಈ ರೈತರಿಗೆ ಆಡು ಕುರಿ ಒಂದು ಹಣದ ಮೂಲ ಅಂತ ಹೇಳ್ತೇವೆ, ಹಾಗೆ ಇದು ಕೂಡ. ಈಗ ಇದು ಬೇಡ ಅಂತ ಹೇಳಿದ್ರೆ ನಾಳೆಗೆ ಮಾರಿ ಇದನ್ನ ಹಣ ತಗೋಬಹುದು. ಈ ಮರ ಅಂತಕ್ಕಂಥದ್ದಕ್ಕೆ ವರ್ಷ ಪೂರ್ತಿ ಬೇಡಿಕೆ ಇರುವಂತದ್ದು. ಸೀಸನ್ ಅಲ್ಲಿ ಫ್ರೂಟ್ ಅಥವಾ ಆ ತರದ್ದು ಯಾವುದೂ ಅಲ್ಲ. ಆಲ್ ಸೀಸನ್ ನಿಮ್ಗೆ ಯಾವತ್ತಿಗೆ ನಿಮಗೆ ಇದನ್ನ ಮಾರಬೇಕು ಅನ್ನಿಸ್ತದೆ ಅವತ್ತು ಮಾರಬೇಕು ಅನ್ಸುತ್ತೆ ಅವಾಗ ಮಾರ್ಬೋದು, ಯಾವಾಗ ರೇಟ್ ಇದೆ ಅಂತ ಅನ್ಸುತ್ತೆ ಅವಾಗ್ಲೂ ಮಾರಬಹುದು. ಇನ್ನೂ 10 ವರ್ಷ ಬಿಟ್ಟರು ಇದು ತಪ್ಪಿಲ್ಲ, ಮರ ಸಾಯುವುದಿಲ್ಲ. ಮರ ಇನ್ನೂ ಸೈಜ್ ಬರ್ತದೆ ಹೊರತು ಆದಾಯಕ್ಕೆ ನಿಮಗೆ ಮರ ಬೆಳೆದಿದ್ರಿಂದ ಆದಾಯ ಕಮ್ಮಿ ಅಂತ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ಮರದ ಬೆಳವಣಿಗೆ ಗ್ರೋತ್ ಹೆಚ್ಚಾದಷ್ಟು ನಮಗೆ ಆದಾಯನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನಿಮಗೆ ಯಾವುದೇ ಮರ ನೆಡುವಾಗ ನಾವು ಪ್ಲಾನಿಂಗ್ ಮಾಡಿ ನೆಡುವಂಥದ್ದು ಒಳ್ಳೇದು. ನಾನು ತೋಟ ಮಾಡ್ತೇನೆ ಅಂದ ತಕ್ಷಣ ಇವತ್ತಿನವರೆಲ್ಲ ಬರೀ ಶ್ರೀಗಂಧ, ಎಲ್ಲ ಹೆಬ್ಬೇವು. ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಹೆಬ್ಬೇವು ಇರಲಿ, ಶ್ರೀಗಂಧ ಇರಲಿ. ಮೊದಲು ಬಾರ್ಡ್ರಿಗೆ, ಈಗ ನಾವೆಲ್ಲ ಬಾರ್ಡ್ರಿಗೆ ಗ್ಲಿರಿಸಿಡಿ ಹಾಕೊಂಡಿದ್ದೇವೆ.
ಇದೇ ಮರಗಳಿಗೆ ಗೊಬ್ಬರ ಬೇಕು ಅಂದ್ರೆ ಹೊರಗಡೆಯಿಂದ ತರೋ ಬದಲು ಅದನ್ನೇ ನಾವು ಕಟ್ ಮಾಡಿ ಬುಡಕ್ ಹಾಕಿದ್ರೆ ಅದೇ ನೈಟ್ರೋಜನ್ ಫಿಕ್ಸೇಷನ್ ಇರ್ಬೋದು. ನೆಟ್ಟಿದ್ದೀರಾ ಬದುಗಳಲ್ಲಿ ಫುಲ್ ಅದನ್ನ ಬೇಲಿಗೆ ನಾವು ಲೈವ್ ಬೇಲಿಯೂ ಆಯ್ತು, ಒಟ್ಟಿಗೆ ನಮಗೆ ಕಾಡು ಪ್ರಾಣಿಗಳು ಯಾವುದೇ ಒಳಗೆ ಅಷ್ಟು ಬೇಗ ಬರದಂಗೆ ಹೊರಗಿನ ಇಂದ ಬರುವಂತ ಆಡು ಕುರಿಗಳಿರ್ಬೋದು ಅವುಗಳ ಅವಾಯ್ಡ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಮರಗಳ ಗಿಡಗಳಿಗೆ ಗೊಬ್ಬರ ಆಗುತ್ತೆ. ಈ ಎಲ್ಲಾ ಮರನೂ ಅಷ್ಟೇ ಕಪಾತ್ ಮಾಡ್ತೇವೆ, ಕಪಾತ್ ಮಾಡಿದ ಸೊಪ್ಪನ್ನ ಬೇರೆ ಮರದ ಬುಡಕ್ಕೆ ಹಾಕ್ಲಿಕ್ಕೆ ಉಪಯೋಗಿಸ್ತೇವೆ. ನಿಮ್ಗೆ ಮೇವು ಸಹ ಇಲ್ಲಿ ಮರದ ಕೆಳಗಡೆನೆ ಬೆಳೀತಾ ಇದೀರಲ್ವಾ ಸರ್? ನನಗೆ ಇಲ್ಲಿ 3-4 ತರದ ಆದಾಯ. ಇದು ಫಸ್ಟ್ ನಾವು ನೋಡೋದಿದ್ರೆ ಮರಗಳು, ಅದರ ನಡುವೆ ತೆಂಗು, ತೆಂಗಿನ ನಡುವೆ ಅಡಿಕೆ, ಅಡಿಕೆ ನಡುವೆ ಹುಲ್ಲು. ಹುಲ್ಲು ಏನು ಅಂತಂದ್ರೆ ಒಬ್ಬ ರೈತ ಆದವನು ಹಸು ಸಾಕಬೇಕು ಅಂತಂದ್ರೆ ಹುಲ್ಲು ಮುಖ್ಯ. ಹುಲ್ಲು ಇಲ್ಲದೆ ಹಸು ಸಾಕೋದು ಅದು ಆಗದೆ ಇರೋ ವಿಷಯ. ಸೊ ಈ ಹುಲ್ಲು ನಾವು ಕೊಯ್ದಂಗೆ ಪುನಃ ಚಿಗುರಿ ಬರ್ತದೆ. ನೀರಿನ ಖರ್ಚು ಒಂದೇ, ಇಷ್ಟೂ ನನಗೆ ಬರುವಂತ ಇದಕ್ಕೆ ನೀರು ಒಂದೇ ಸ್ಪ್ರಿಂಕ್ಲರ್ ನೀರಲ್ಲಿ ಕಾಡು ಮರಗಳು ಬೆಳೀತವೆ, ಅಡಿಕೆ, ತೆಂಗು, ಹುಲ್ಲು ಇದಿಷ್ಟು ಬೆಳೀತದೆ. ಸೊ ಇದೇ ಹುಲ್ಲನ್ನ ತಿಂದ ಹಸು ಸೆಗಣಿ ಹಾಕುತ್ತೆ, ಗಂಜಳ ಕೊಡುತ್ತೆ, ಅದೇ ನಮಗೆ ಪುನಃ ಗೊಬ್ಬರ ಆಗುತ್ತೆ. ಸೊ ಮೇವು ಬೆಳಿಲಿಕ್ಕೆ ಸಪರೇಟ್ ಖರ್ಚಿನ ಅವಶ್ಯಕತೆ ಇಲ್ಲ. ಈಗ ಏನ್ ನೀವು ನೋಡಿದ್ರಿ ಹುಲ್ ತಗೊಂಡು ಹೋಗ್ತಿದ್ರು ನಮ್ಮ ಹಸುಗಳಿಗೆ ಮೇವು. ನಮ್ಮಲ್ಲಿ ಏನು ನಾನು ಹೇಳಿದೆ ನಿಮ್ಗೆ 30+ ದೇಶಿ ಹಸುಗಳಿದಾವೆ, ಹಸು, ಹೋರಿ, ಕರುಗಳು ಏನಿದಾವೆ ಇವುಗಳೆಲ್ಲಕ್ಕೂ ಮೇವು ಅವಶ್ಯಕತೆ ಇದೆ. ಮೇವಿಲ್ದೆ ಹಸು ಇಲ್ಲ. ಹಸುಗೆ ಮೇವು ಬೇಕು ಅಂತಂದಾಗ ನಾವು ಬೆಳ್ಕೊಳ್ಬೇಕು. ತೋಟದೊಳಗಡೆ ಬೆಳ್ಕೊಂಡ್ರೆ ನಮ್ಗೆ ಖರ್ಚು ಕಮ್ಮಿ. ಸೊ ಆಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬೆಳೆದಿರ್ತಕ್ಕಂಥ ಮೇವನ್ನು ಉಪಯೋಗಿಸ್ತೀವಿ, ಹೊರಗಡೆ ಬೆಳೆದ ಮೇವು ಉಪಯೋಗಿಸ್ತೀವಿ. ಇಲ್ಲಿ ಬೆಳೆದಿರ್ತಕ್ಕಂಥ ಮೇವು ಆಗ್ಲಿ ಹೊರಗಡೆ ಬೆಳೆದಿರ್ತಕ್ಕಂಥ ಮೇವಾಗ್ಲಿ ಹಸುಗೆ ಕೊಟ್ಟ ಮೇಲೆ ಸೆಗಣಿ ಬಂದೇ ಬರ್ತದೆ. ಸೊ ಆ ಸೆಗಣಿ ಬಂದಿರ್ತಕ್ಕಂಥದ್ರಲ್ಲಿ ಎರೆಹುಳು ಗೊಬ್ಬರ ಇದೀಗ ಫಿಲ್ಟರ್ ಮಾಡಿರುವಂತ ಗೊಬ್ಬರ. ಇದು ನೀವು ನೋಡ್ಬೋದು, ಟೀ ಪುಡಿ ತರ ಏನ್ ಇದಾಗಿದೆ ಇದು ನೀವು ನೋಡ್ಬೋದು. ಹಾಗೆ ನಿಮ್ಗೆ ಅಲ್ಲಿ ತೊಟ್ಟಿಗಳ ಮುಖಾಂತರ ನಿಮ್ಗೆ ಫಿಲ್ ಮಾಡಿರ್ತಕ್ಕಂಥದ್ದು ಕಾಣ್ಬೋದು. ಬಂದಿರ್ತಕ್ಕಂಥ ವೇಸ್ಟ್, ಹಸುಗಳು ಮೇದು ಉಳಿದಿರ್ತಕ್ಕಂಥ ತ್ಯಾಜ್ಯ, ಇದೆಲ್ಲದನ್ನು ಬಳಸಿ ನಾವು ಎರೆಹುಳು ಗೊಬ್ಬರ ಮಾಡ್ತಾ ಇದೀವಿ. ತೆಂಗಿನ ಗರಿ, ಅಡಿಕೆ ಗರಿ, ಏನ್ ನಮ್ಮ ತೋಟದಲ್ಲಿ ಬಂದಿರ್ತಕ್ಕಂಥ ವೇಸ್ಟ್ ಇದೆ ಎಲ್ಲದನ್ನು ಇಲ್ಲಿ ತಗೊಬಂದು ಅದನ್ನ ಬಳಕೆ ಮಾಡ್ತಾ ಇದೀವಿ, ಅಂದ್ರೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾ ಇದೀವಿ. 2 ಪದ್ಧತಿಯಲ್ಲಿ ಮಾಡ್ತಾ ಇದೀವಿ ಎರೆಹುಳು ಗೊಬ್ಬರನ. ಪ್ಲಸ್ ಆ ಎರೆಹುಳು ಗೊಬ್ಬರಕ್ಕೆ ತೋಟದಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಜೊತೆಗೆ ಸೆಗಣಿ, ನಮ್ಮಲ್ಲಿ ಬರುವಂತ ಸೆಗಣಿ ದೇಶಿ ಹಸುಗಳದ್ದು, ಜೊತೆಗೆ ತೋಟದಲ್ಲಿ ಬರುವಂತ ವೇಸ್ಟ್ ಏನೇ ಇರ್ಬೋದು, ಬಾಳೆಯಲ್ಲಿ ಬರೋದಿರ್ಬೋದು, ತೆಂಗು, ಅಡಿಕೆ ಅಥವಾ ಮರದ ಎಲೆಗಳು, ಎಕ್ಸಸ್ ಮಾಡಿದ್ದು ಅದೆಲ್ಲಾನು ಕೂಡ ಸೇರಿಸಿ ಮಾಡುವಂತದ್ದು. ಇಲ್ಲಿ ನಾವು 2 ತರದಲ್ಲಿ ಮಾಡ್ತಾ ಇದೀವಿ, ಅದನ್ನ ನೋಡ್ಬೋದು ನೀವು. ಒಂದು ತೊಟ್ಟಿ ಇಲ್ಲಿ ಮಾಡ್ತಾ ಇದೀವಿ, ಪಾಲಿ ಬ್ಯಾಗ್ಸ್ ಅಲ್ಲಿ ಏನು ರೆಡಿಮೇಡ್ ತೊಟ್ಟಿ ಏನಿದೆ ಅದರಲ್ಲಿ ಮಾಡ್ತಾ ಇದೀವಿ. ಇನ್ನೊಂದು ಓಪನ್ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ. ಓಪನ್ ಮೆಥಡ್ ಅಲ್ಲಿ ತೊಟ್ಟಿಗಿಂತ ನಮ್ಗೆ ಬೇಗ ಗೊಬ್ಬರ ಆಗಿ ಕಳೀತಾ ಇದೆ. ಪ್ಲಸ್ ಮಿಥೇನ್ ಗ್ಯಾಸ್ ಬೇಗ ಹೊರಗಡೆ ಹೋಗ್ತಾ ಇದೆ, ಅದಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ ಸಿಗೋದ್ರಿಂದ ಎರೆಹುಳುಗಳು ಬೇಗ ಗೊಬ್ಬರನ ತಣ್ಣಗೆ ಗೊಬ್ಬರ ಬೇಗ ಆಗುತ್ತೆ. ಗೊಬ್ಬರ ತಣ್ಣಗಾದ್ಮೇಲೆ ಬೇಗ ಎರೆಹುಳುಗಳು ತಿಂದು ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾ ಇದ್ದಾವೆ. ತೊಟ್ಟಿಲು ಆಗ್ತಾ ಇದೆ, ಬಟ್ ತೊಟ್ಟಿಗಿಂತ ನಮಗೆ ಓಪನ್ ಫೀಲ್ಡ್ ಅಲ್ಲಿ ಬೇಗ ಗೊಬ್ಬರ ಆಗಿ ಸಿಗ್ತಾ ಇದೆ. 2 ಪದ್ಧತಿ ನಾವು ಮಾಡ್ತಾ ಇದೀವಿ. ಏನು ನಾವು ಎರೆಹುಳು ಗೊಬ್ಬರ ಅಲ್ಲಿ ಅದನ್ನ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತೀವಿ. ಈ ಫಿಲ್ಟರ್ ಮಾಡ್ಕೊಂಡಿದ್ನ ಇಲ್ಲಿ ಗುಡ್ಡೆ ಹಾಕೊಳ್ತೇವೆ. ಯಾರು ಯಾವಾಗ ಕೇಳ್ತಾರೆ ನಮಗೆ ಬೇಕಾದ್ರೆ ನಾವು ಬಳಸ್ತೇವೆ, ಅಥವಾ ನಮಗೆ ಬೇಡದಿರೋ ಸಮಯದಲ್ಲಿ ಬಂದು ತಗೊಳ್ಳೋರಿಗೆ, ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಅವರು ಬಂದು ಇದನ್ನ ಕೇಳಿದಾಗ ಅವರಿಗೆ ಬ್ಯಾಗ್ ಮಾಡ್ತೇವೆ. ಬ್ಯಾಗ್ ಮಾಡಿ ಮೊದಲೇ ಇಟ್ಟರೆ ಬ್ಯಾಗಿನ ಟೆಂಪರೇಚರ್ ಅಲ್ಲಿ ಒಳಗಿರುವಂತ ಮೊಟ್ಟೆಗಳಾಗ್ಲಿ ಅಥವಾ ಅದ್ರಲ್ಲಿ ಇರುವಂತ ಸಣ್ಣ ಸಣ್ಣ ಎರೆಹುಳು ಮರಿಗಳಾಗ್ಲಿ ಸತ್ತೋಗ್ತವೆ. ಅದಕ್ಕೆ ತೇವಾಂಶ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ 30+% ತೇವಾಂಶ ಇರಬೇಕು ಎರೆಹುಳು ಗೊಬ್ಬರದಲ್ಲಿ ಅಂತ ಇದೆ. ಸೊ ಅದನ್ನ ನಾವು ಕಾಪಾಡ್ಕೊಳ್ಳೋಕೆ ಬ್ಯಾಗ್ ಅಲ್ಲಿ ತುಂಬಿಸಿಟ್ರೆ ಆಗೋದಿಲ್ಲ. ಸೊ ಅದಕ್ಕೆ ಬೇಕಾಗಿ ಇದನ್ನ ಹಾಗೆ ಮರದ ನೆರಳಲ್ಲಿ ಇಡ್ತೇವೆ, ಮತ್ತೆ ನೀರು ಕೊಡ್ತಾ ಇರ್ತೀರಾ. ಒಟ್ಟು ನಿಮ್ಗೆ ಇನ್ಕಮ್ ಏನೇನ್ ಯಾವ್ದ್ರಲ್ಲಿ ಏನೇನ್ ಬರ್ತಾ ಇದೆ? ಒಟ್ಟಾರೆ 7 ಎಕರೆಯಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ ನಿಮ್ಗೆ? ಸರ್ ನಮಗೆ ನೋಡಿ ಇಲ್ಲಿ ಸಮಗ್ರ ನಿಮಗೆ ಕಾಡು ಮರಗಳಿದೆ. ನಮ್ಮಲ್ಲಿ ನೀವು ಇನ್ನೊಂದು ನೋಡ್ಬೋದು, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳ ಆದಾಯ, 6 ತಿಂಗಳ ಆದಾಯ, ವರ್ಷದ ಆದಾಯ, ಹಂತವಾಗಿ ಈ ತರ ಇದೆ. ನಿತ್ಯದ ಆದಾಯದಲ್ಲಿ ಹಸುಗಳನ್ನ ಹೇಳ್ಬೋದು, ತಿಂಗಳ ಆದಾಯಕ್ಕೆ ಗೊಬ್ಬರ ಹೇಳ್ಬೋದು, 3 ತಿಂಗಳ ಆದಾಯಕ್ಕೆ ತೆಂಗಿನಕಾಯಿ ಹೇಳ್ಬೋದು,
6 ತಿಂಗಳ ಆದಾಯಕ್ಕೆ ನೀವು ವರ್ಷಕ್ಕೆ 2 ಬಾರಿ ಕೊಡುವುದಿದ್ರೆ ಎಳನೀರು ಕೊಡ್ಬೋದು, ನಾವು ಕೊಡ್ತಾ ಇಲ್ಲ. ನಾವು 6 ತಿಂಗಳಿಗೊಮ್ಮೆ ಬಾಳೆ ನಮ್ದು ಬ್ಯಾಚ್ ಬರ್ತದೆ. ಸೊ ನಾನು ಬಾಳೆ ಹೇಳಿದೆ, ಕೆಲವರು ಎಳನೀರು ಮಾಡ್ತಾರೆ, ತಿಂಗಳಿಗೊಮ್ಮೆ ಎಳನೀರು ಕೊಡುವವರು ಇದ್ದಾರೆ. ಬಟ್ ನಾವು ಎಳನೀರು ಕೊಡ್ತಾ ಇಲ್ಲ, ಕಾಯಿ. ಆದ್ರೆ 6 ತಿಂಗಳಿಗೊಂದು ಬ್ಯಾಚ್ ಬಾಳೆ ಬರುವಾಗ ಮಾಡ್ಕೊಂಡಿದ್ದೇವೆ. ನಮ್ಮ ತೋಟದೊಳಗಿರ್ಬೋದು ಅಥವಾ ಹೊರಗೆ ಮಾಡ್ಕೊಂಡಲ್ಲೇ ಇರ್ಬೋದು. ಸೊ ನಮ್ಗೆ 6 ತಿಂಗಳದ್ದು ಅದು ನಡೀತದೆ. ವರ್ಷಕ್ಕೊಮ್ಮೆ ಏನು ಅಡಿಕೆ, ಕಾಳು ಮೆಣಸು ಇದನ್ನ ಇಟ್ಕೊಂಡಿದ್ದೇವೆ. ಮತ್ತೆ ಇನ್ನೊಂದೇನು ಅಂದ್ರೆ, ವರ್ಷಕ್ಕೆ ನಮಗೆ ಇನ್ನೂ ಅವಶ್ಯಕತೆ ಬಂದು ಅಥವಾ ಮರ ದೊಡ್ಡದಾಗಿ ಬೇರೆ ಬೆಳೆಗೆ ತೊಂದರೆ ಆಗ್ತಾ ಇದ್ರೆ ಕಾಡು ಮರ ಮಾರ. ಇದು ನಾವು ಅನುಸರಿಸ್ತಾ ಇರುವಂತ ಪದ್ಧತಿ ಕೃಷಿಲಿ. ಬೇರೆ ಆದಾಯಕ್ಕೆ ಬೇರೆದು ಬೇರೆ, ಆದ್ರೆ ಇದರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹೀಗೆ. ಎಷ್ಟು ಬರ್ತಾ ಇರ್ಬೋದು ನಿಮ್ಗೆ ಅಂದಾಜು 7 ಎಕರೆಯಿಂದ ನಿಮ್ಗೆ ಖರ್ಚು ಎಷ್ಟಾಗತ್ತೆ? ಮತ್ತೆ ಸರ್, ಈಗ ನಾನು ನಿಮಗೆ ಹಾಗೆ ಹೇಳೋದಕ್ಕೆ ಅಂದ್ರೆ, ಕಾಡು ಮರಗಳು ಇರುವಂತದ್ದು ಈಗ ಅಸೆಟ್ ಆಗಿರುವಂತ. ಹೌದು, ಕಾಡು ಬೆಳೆಯಲ್ಲಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಾವು ಕೊಡ್ತಾ ಇರುವಂತದ್ದು. ವರ್ಷ ನಾವು ಎಲ್ಲ ಮರ ಮಾರ್ತಾ ಇಲ್ಲ. ಈಗ ಕಳೆದ ಬಾರಿ ಹೆಬ್ಬೇವು ಮಾರಿದೆವು, ಸಿಲ್ವರ್ ಓಕ್ ಮಾರಿದೆವು, ಕೆಲವು ಲಕ್ಷಗಳು ಅದರಲ್ಲಿ ಬಂದವು. ಈಗ ಒಂದು ಮರ, ನಾನು ನಮ್ಮಲ್ಲಿ ಇದ್ದ ಮರದ ಸೈಜ್ ನಿಮಗೆ ತೋರಿಸಿದೆ, ಅದರಲ್ಲಿ ಇಷ್ಟು ಬಂತು ಅಂದ್ರೆ ನಮ್ದು ಅಲ್ಲ. ವಿಷಯ ಸಿಂಪಲ್. ಒಂದು ಮರ ಆವರೇಜ್ ನಿಮಗೆ 2 ಟನ್ 3 ಟನ್ ಬರುವಾಗೆ ಬೆಳೀತು ಅಂತಂದ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮಿನಿಮಮ್ 5,000 ಇದೆ. ಹೆಬ್ಬೇವಿಗೆ 6+ ಇದೆ, ಆದ್ರೂ ಮಿನಿಮಮ್ 5 ಇದೆ. ನಿಮ್ಗೆ ಒಂದು ಮರ ಮಿನಿಮಮ್ 3 ಟನ್ ಬಂದಿದೆ ಆದ್ರೆ ನಿಮಗೆ 15,000 ಗ್ಯಾರಂಟಿ. 15,000 ಒಂದು ಮರದಿಂದ 15,000. ಒಂದು ಗಿಡ ನೆಟ್ಟು ನೀವು ಕೊನೆವರೆಗೆ 2,000 ಖರ್ಚು ಮಾಡಿರುವುದಿಲ್ಲ. ಕಪಾತಿದೊಂದು ಖರ್ಚು ಬಿಟ್ರೆ ಯಾವ ಖರ್ಚು ನಿಮಗಿಲ್ಲ. ನೀರು ಬೇರೆ ಮರಗಳೊಟ್ಟಿಗೆ ಆಗ್ತದೆ. ಈಗ ಇಲ್ಲಿ ಮರ ಇದೆ, ಇದಕ್ಕೆ ನಾವು ಸಪರೇಟ್ ಏನಾರು ಗೊಬ್ಬರ ಹಾಕ್ತಿದ್ದೇವ, ನೀರು ಹಾಕ್ತಿದ್ದೇವ. ಇದು ಹಣ್ಣಿನ ಮರ. ಈಗ ಮಹಾಗನಿ ಹೇಳಿದ್ರು. ಮಹಾಗನಿ ಹೇಗೆ ಹೇಳಿದ್ರೆ, ಒಂದು ಟನ್ನಿನ ಹೆಬ್ಬೇವಿನ ಲೆಕ್ಕಕ್ಕೆ ನಾವು ತಕೊಂಡ್ರು ಕೂಡ 20 ವರ್ಷದಲ್ಲಿ ಆ ಮರದ ಟನ್ನೇಜ್ ಎಷ್ಟು ಬರ್ಬೋದು? ನಾವು ಹೆಬ್ಬೇವನ್ನು 3 ಟನ್ 10 ವರ್ಷಕ್ಕೆ ಹೇಳ್ತೇವೆ. ಇದು 6 ಟನ್ನೇ ಆಗ್ಲಿ ಬಿಡಿ, ಟನ್ನೇಜ್ ಲೆಕ್ಕ ಹೇಳೋಣ. CFT ಲೆಕ್ಕ ಬೇಡ. CFT ಲೆಕ್ಕದಲ್ಲಿ ಬೇರೆ ರೇಟ್ ಇದೆ. ಟನ್ನೇಜ್ ಹೇಳಿದ್ರು ಒಬ್ಬ ರೈತನಿಗೆ ಒಂದು 100 ಮರವನ್ನು ಇಡೀ ಬೌಂಡ್ರಿಯಲ್ಲಿ ನೆಟ್ಟಿದೆ ಆದ್ರೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ 25,000 ಸಿಕ್ಕಿದ್ರು 100 ಮರಕ್ಕೆ ಅಷ್ಟೇ. ಬೇಡ, ಒಂದು ವರ್ಷ ಒಂದು 5 ಕೊಡಿ, ಇನ್ನೊಂದು ವರ್ಷ 10 ಕೊಡಿ, ಅದು ನಿಮ್ಮ ಆಯ್ಕೆ, ನಿಮಗೆ ಬೇಕಾದಾಗ ಮಾರಾಟ. ಅಡಿಕೆಯಲ್ಲಿ ಕಾಮನ್ ಆಗಿ ಎಲ್ರಿಗೂ ಏನು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬರ್ತಿದೆ, ಅದರಿಂದ ಹೆಚ್ಚು ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್. ತೆಂಗು ಅಷ್ಟೇ, ಅಡಿಕೆ ಅಷ್ಟೇ, ಒಂದು ಬಾಳೆ ಕೂಡ. ನನಗೆ ನಾನು ಮಾಡ್ತಿರ್ತಕ್ಕಂಥ ಹಾಕ್ತಿರ್ತಕ್ಕಂಥ ಗೊಬ್ಬರದಲ್ಲಿ ಬೇರೆಯವರಿಂದ ಹೆಚ್ಚು ಇಳುವರಿ ಬರ್ತಿರುವಾಗ, ಖರ್ಚು ಕಮ್ಮಿ ಇರುವಾಗ ನಾನು ಯಾಕೆ ಆರ್ಗ್ಯಾನಿಕ್ ಅನ್ನು ಬಿಡಬೇಕು ಅಂತ. ನನಗೆ ಹಸು ಸಾಕಿ ಹಸುವಿನ ಗೊಬ್ಬರ ಅಲ್ಲಿಗೆ ಯೂಸ್ ಆಗ್ತಿರುವಾಗ, ಹಸುವಿನದು ಅದಕ್ಕೆ ಅದು ಹಾಲು ಕೊಡ್ತದೆ, ತುಪ್ಪ ಮಾಡ್ತೇವೆ, ತುಪ್ಪ ಮಾರಾಟ ಮಾಡ್ತೇವೆ, ಕರುಗಳು ಬರ್ತವೆ. ಈಗ ಹಳ್ಳಿ ಕರುಗಳು ಬಂದ್ರೆ ನಮಗೆ ಕರುಗಳಲ್ಲಿ ಕೂಡ ದುಡ್ಡಿದೆ. ಬೇಕಿದ್ರೆ ಸಾಕ್ಬೋದು, ಬೇಡ ಇದ್ರೆ ಮಾರ್ಬೋದು. ಇದರಲ್ಲಿಯೂ ನಮಗೆ ಆದಾಯ ಇದೆ. ಹಾಗಿರುವಾಗ ನಮಗೆ ಅದು ಲಾಸ್ ಅಂತ ಎಲ್ಲಿಯೂ ಕಾಣೋದಿಲ್ಲ. ಮಾಡುವ ಮನಸ್ಸು ಬೇಕು, ಶ್ರಮ ಬೇಕು. ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ನಾನು ಹೇಳೋದು ಒಂದೇ ಬೆಳೆಯನ್ನು ಅವಲಂಬಿಸ್ಬೇಡಿ. ಯಾರು ಕೇಳಿದ್ರು ನಾನು ಹೇಳೋದು ಇಷ್ಟೇ. ನಮಗೇನು ನಾವು ಇವತ್ತು ಒದ್ದಾಡ್ತಾ ಇರ್ತಕ್ಕಂಥ ಇವತ್ತಿನ ಒಂದು ಜೀವನ ಒಂದು ಬೆಳೆಯನ್ನ ಅವಲಂಬಿಸಿಯೇ ನಾವು ಮೋಸ ಹೋಗ್ತಾ ಇದ್ದೇವೆ. ನಮಗೆ ನಾವೇ ಮಾಡ್ಕೊಳ್ತಾ ಇದ್ದೇವೆ. ಮಳೆ ಇಲ್ಲ ಇವತ್ತು, ಉದಾಹರಣೆಗೆ ಜೋಳ ಮಾತ್ರ ಬೆಳೆದ್ರೆ ನಿಮ್ಗೆ ಅದಾಗೋದಿಲ್ಲ. ಈಗ ಕಾಡು ಮರಗಳಿದ್ರೆ ಇವನ್ ಎಸ್ಪೆಷಲಿ ನಿಮ್ಮ ಈ ಒಂದು ಕಾವೇರಿ ಕೂಗಿರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು, ಇವರು ಮಾಡ್ತಿರ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯ ಅಲ್ಲ. ಇದು ಇದನ್ನ ಜನಗಳು ಉಪಯೋಗ 3 ರೂಪಾಯಿಗೆ ಒಂದು ಗಿಡ ಕೊಡ್ತಿದ್ದಾರೆ, ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಇದೀರಿ ಕೊಡ್ತಿದ್ದೀರಿ. 3 ರೂಪಾಯಿಗೆ ಒಂದು ಗಿಡ ಇವತ್ತು ಸ್ವಂತ ರೈತ ಮಾಡ್ಕೊಳ್ಳೋಕೆ ಖರ್ಚಲ್ಲಿ ಸಾಲಲ್ಲ. ನಾನೇ ಒಂದು ಪ್ಯಾಕೆಟ್ ತಂದು ಅಥವಾ ಒಂದು ಗೋಣಿ ಚೀಲ ತಂದು ಅದನ್ನೊಂದು ಬೀಜ ಹಾಕಿ ಮಣ್ಣು ತುಂಬಿಸಿ ಗಿಡ ಮಾಡಿದ್ರು ನನಗೆ 3 ರೂಪಾಯಿಂದ ಹೆಚ್ಚು ಖರ್ಚಿದೆ. ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯ. ಅಷ್ಟು ಕಡಿಮೆಗೆ ನೀವು ಒಂದು ಗಿಡ ಕೊಡ್ತಾ ಇದ್ದೀರಿ ಅಂತ ಹೇಳುವಾಗ ನಮ್ಮ ರೈತರು ಮುಂದೆ ಬರಬೇಕು, ಅದನ್ನ ಬೆಳಿಬೇಕು. ದಯವಿಟ್ಟು ಅವ್ರಿಗೆ ಹೇಳೋದಿಷ್ಟೇ, ಹೆಬ್ಬೇವು ಕೊಡ್ತಾರೆ ಅಂತ ನನ್ಗೊಂದು 1000 ಹೆಬ್ಬೇವಿರ್ಲಿ, ನನಗೊಂದು 3,000 ಅದಿರ್ಲಿ ಅಲ್ಲ. ನಿಮ್ಮಲ್ಲಿರುವ ಜಾಗೆಗೆ ಅನುಸಾರವಾಗಿ ಎಲ್ಲಾ ತರದ್ದು ನೆಡಿ. 3 ವರ್ಷಕ್ಕೆ ಕಡಿಯೋದು ನೆಡಿ, 10 ವರ್ಷಕ್ಕೆ ಕಡಿಯೋದು ನೆಡಿ, 25ಕ್ಕೆ ಕಡಿಯೋದು ನೆಡಿ, 35+ ಕಡಿಯೋದು ನೆಡಿ.
ಜೊತೆಗೆ ಮರಗಳನ್ನು ನೆಡಿ. ಮರಗಳು ನೆಟ್ಟರೆ ನಿಮಗೆ ಗೊಬ್ಬರ ಆಗಿ ಎಲೆಗಳು ವರ್ಷ ಪೂರ್ತಿ ಸಿಗ್ತಾ ಇರ್ತದೆ. ಮರಗಳು ಇದ್ದ ಕೂಡಲೇ ನೆರಳಿರ್ತದೆ, ನೆರಳಿದ್ದ ಕೂಡಲೇ ತಂಪು ಗಾಳಿ ಇರ್ತದೆ, ಆರೋಗ್ಯ ಇರ್ತದೆ. ಇದರಲ್ಲಿ ನಿಮ್ಗೆ ಮಲ್ಚಿಂಗ್ ಆದಂಗೆ ಮಣ್ಣು ಎನ್ರಿಚ್ ಆಗುತ್ತೆ. ಮಣ್ಣು ಎನ್ರಿಚ್ ಆದಂಗೆ ಮಣ್ಣಿಗೆ ನೀವು ಎಕ್ಸ್ಟ್ರಾ ಕೊಡುವ ಗೊಬ್ಬರದ ಪ್ರಮಾಣ ಕಮ್ಮಿ ಮಾಡೋದು. ಅದೆಲ್ಲದರ ಜೊತೆಗೆ ಫೈನಲಿ ಆದಾಯ. ಹಾಗಾಗಿ ದಯವಿಟ್ಟು ಎಲ್ಲ ಸಣ್ಣ ಬೆಳೆ ಜೊತೆಯಲ್ಲಿ ದೊಡ್ಡ ಬೆಳೆಯನ್ನು ಅವಲಂಬಿಸಿ ಇವರು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನೀವು ಕೈ ಜೋಡಿಸಿ ಎಲ್ಲರೂ ಒಂದು ಮರದ ಬೆಳೆಯಲ್ಲಿ ಆದಾಯ ನೋಡೋಣ. ನಾನು ಮಾತ್ರ ನೋಡೋದಲ್ಲ, ನೀವು ಮಾತ್ರ ನೋಡೋದಲ್ಲ, ನೀವು ಹೇಳಿದ್ದನ್ನು ಅವ್ರು ಅರ್ಥ ಮಾಡ್ಕೊಂಡು ಅವರು ಆ ಮರದ ಬೆಳೆಯಲ್ಲಿ ಆದಾಯ ನೋಡ್ಲಿ. ಹಾಗೂ ಇನ್ನು ಮುಂದಕ್ಕೆ ಆದಷ್ಟು ಮರ ಗಿಡಗಳನ್ನ ಬೆಳೆಸೋಣ ಅಂತ ಹೇಳ್ತೀನಿ. ನಿಮ್ಮ ಈ ಸಮಗ್ರ ಕೃಷಿನಲ್ಲಿ ನಾವು ನಿಮ್ಮ ತೋಟಕ್ಕೆ ಬಂದಿದ್ದು ತೋಟ ಅಂತಲೇ ಅನ್ನಿಸ್ತಾ ಇಲ್ಲ, ನಮಗೆ ಇದೊಂದು ಕಾಡಿಗೆ ಬಂದ ಹಾಗೆ ಅನ್ನಿಸ್ತಾ ಇದೆ. ಇಷ್ಟೊಂದು ಮರಗಳು ಗಿಡಗಳು ಇದನ್ನೆಲ್ಲ ಬೆಳೆಸಿರೋದು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಷ್ಟೊಂದೆಲ್ಲ ತೋರಿಸಿದ್ರಿ, ತುಂಬ ಖುಷಿ ಆಯಿತು. ನಮಗೂ ಸಹ ಇದೊಂಥರ ಒಂದು ಇನ್ಸ್ಪಿರೇಷನ್ ಥರ, ಯಾಕಂದರೆ ಮಹಾಗನಿ ಮರಗಳನ್ನ ನಾವು ನೋಡೋದಕ್ಕೆ ಸಿಗಲ್ಲ ಎಲ್ಲೂ. ಇದು 15 ವರ್ಷ 18 ವರ್ಷದ ಮರಗಳನ್ನ ನೋಡಿ ತುಂಬ ಖುಷಿ. ಇಷ್ಟು ದೊಡ್ಡ ಶ್ರಮ ಪಡ್ತಾ ಇರೋದ್ರ ಮುಂದೆ ನಾನು ಇಷ್ಟು ಸಣ್ಣ ಮಾಹಿತಿ ಹೇಳಿದ್ದು ಯಾವ ದೊಡ್ಡ ವಿಷಯವಲ್ಲ. ಇದು ತಂದೆಯವರ ಶ್ರಮದ ಮುಂದಿನ ಭಾಗ ಈಗ ನಾವು ನಡೆಸ್ಕೊಂಡು ಹೋಗ್ತಿದ್ದೇವೆ. ಸೊ ಹಾಗಾಗಿ ನಿಮಗೂ ಧನ್ಯವಾದಗಳನ್ನು. ಈ ಸುಂದರವಾದಂಥ ತೋಟವನ್ನು ನೋಡಿದ್ವಿ. ಇಲ್ಲಿ ಅಖಿಲ್ ಅವರು ಮರ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಮರ ಆಧಾರಿತ ಕೃಷಿಯನ್ನು ಮಾಡಿ ಜೊತೆಗೆ ಹಂತ ಹಂತದಲ್ಲಿ ಆದಾಯವನ್ನು ಕೂಡ ಪಡಿಬಹುದು. ಈ ಮರಾಧಾರಿತ ಕೃಷಿಯನ್ನು ಮಾಡಲಿಕ್ಕೆ ನಿಮಗೆ ನಮ್ಮ ಕಾವೇರಿ ಕೂಗು ನರ್ಸರಿಗಳಲ್ಲಿ ಕೇವಲ ₹3 ಹಾಗೆ ಒಂದೊಂದು ಸಸಿಗಳನ್ನ ಕೊಡ್ತಾ ಇದ್ದೀವಿ. ತೇಗ, ಶ್ರೀಗಂಧ, ರಕ್ತಚಂದನ, ಮಹಾಗನಿ ಇತ್ಯಾದಿ ಟಿಂಬರ್ ಮರಗಳು, ಅದರ ಜೊತೆ ಹಣ್ಣಿನ ಮರಗಳು, ಹಲಸು, ನೇರಳೆ ಈ ಥರ ಮರಗಳನ್ನ ಕೊಡ್ತಾ ಇದ್ದೀವಿ. ಸೊ ರೈತರು ನೀವು ನಮ್ಮ ನರ್ಸರಿಗೆ ಬಂದು ನಿಮ್ಮ ಸಸಿಗಳನ್ನ ತೊಗೊಂಡು ಮರಾಧಾರಿತ ಕೃಷಿಯನ್ನು ಮಾಡ್ಬೋದು. ನಮಸ್ಕಾರ.